ಏನ್ರಿ ಶೀಲಾ ಅವ್ರೆ, ಕಾಣೋದೇ ಇಲ್ವಲ್ರಿ? ಇಲ್ಲ ಕಣ್ರಿ ಸುಶೀಲಾ ಅವ್ರೆ, ಅದು ಇದು ಇರುತ್ತಲ್ಲ. ಅಲ್ರಿ, ಪಕ್ಕದ ಮನೆ ಪಂಕಜ ಕಾಣೋದೇ ಇಲ್ವಲ್ರಿ? ಅಪ್ರೂಪ ಆಗ್ಬಿಟ್ರು. ಹೂ ಕಣ್ರಿ, ಯಾರೋ ಹೇಳ್ತಿದ್ರು ಗಂಡಂಗ್ ಬಂದಿದ್ ಪೈಲ್ಸು ಅವ್ರಿಗೂ ಅಂಟಿದ್ಯಂತೆ, ಅದಕ್ಕೆ ಕಾಣಿಸಲ್ಲ ಕಣ್ರಿ. ಹೌದೇನ್ರಿ? ಏನಾದ್ರೂ ಆಗ್ಲಿ, ಆ ಅಮ್ಮ ಶಾನೆ ಬಿಲ್ಡಪ್ ಕೊಡುತ್ತೆ ಕಣ್ರಿ. ಹೌದೇನ್ರಿ? ಆ ಅಮ್ಮ ಹೇಳೋದೆಲ್ಲ ನಿಜ ಅನ್ಕೊಂಡಿದ್ದೆ ಕಣ್ರಿ. ಮೊನ್ನೆ ಹೇಳ್ತಿದ್ರು ಅವ್ರ ಗಂಡ ಚಿನ್ನ ನೋಡ್ಕೊಂಡಂಗೆ ನೋಡ್ಕೋತಾರಂತೆ, ಚಿನ್ನದಂತ ಗಂಡ ಅಂತೆ ಅವರು. ಯಾರವನ? ಅವನ್ ಮಕ ನೋಡು, ರಾತ್ರಿ ಮನೆಗ್ ಬಂದವನು ಸಾರಿ ಗೊತ್ತಿಲ್ಲ ಅಂತ ಹುಚ್ಚಿನ ಹಿಡ್ದಂಗೆ ಆಡ್ತಿರ್ತಾನೆ. ಹೌದಾ? ಮತ್ ನನ್ ಗಂಡ ಕುಡಿಯೋದೇ ಇಲ್ಲ, ನನ್ ಗಂಡ ಬಂಗಾರ ಅಂತಿರ್ತಾರೆ. ಆ ಬಂಗಾರಕ್ಕೆ ನನ್ನ ಎಕಡ ಸಿಕ್ಕಾಕ ಕತ್ಲೆ ಆಗೋದು ತಡ, ಕುಡ್ದು ಟೈಟ್ ಆಗಿ ಮೋರಿಲೆಲ್ಲ ಈಜಾಡ್ಕೊಂಡು ಮನೆ ಸೇರ್ತಾನೆ. ವಾ ಕುಡ್ಕು ಸುಳೆ ಮಗ. ಮತ್ತೆ ನಮ್ ಗಂಡ ನಮ್ನ ಬಿಟ್ಟು ಏನು ತಿನ್ನಲ್ಲ ಅಂತಿರ್ತಾರೆ. ಓರಿ, ಮನೇಲಿ ಯಾರನ್ನು ಬಿಟ್ಟು ಮಣ್ಣನ್ನು ತಿನ್ನಲ್ಲ, ಆದ್ರೆ ಹೊರಗಡೆ ಹೋದ್ರೆ ಬಿರಿಯಾನಿ ತಿಂದು ಮನೆಗೆ ಮೊಸರು ಇಟ್ಕೊಂಡು ಬರ್ತಾನೆ. ಹೌದೇನ್ರಿ? ಮತ್ತೆ ಅವ್ರ ಗಂಡ ಶ್ರೀರಾಮಚಂದ್ರ ಅಂತೆ, ಯಾವ ಹುಡುಗಿರ್ನು ಕಣ್ಣೆತ್ತಿ ನೋಡಿಲ್ವಂತೆ. ಹೌದು ಕಣ್ರಿ, ರೋಡಲ್ಲಿ ಹೆಂಗಸರು ಹೋಗ್ಲಿ ಮುದುಕಿರು ಓಡಾಡಂಗೆ ಇಲ್ಲ, ಕಣ್ಣನ್ನೇ ನುಂಗಂಗೆ ಆಡ್ತಾನೆ. ಮನ್ಸಿನ ಮನ್ಸಲ್ಲೇ ಸಂಸಾರನೇ ಮಾಡಿ ಬಿಡ್ತಾನೆ ಆ ಬೇವರ್ಸಿ. ಬಲ ಇದಾರೆ ಕಣ್ರಿ ಪಕ್ಕದ ಮನೆ ಪಂಕಜ, ಅವ್ರ ಮಗನ್ ಬಗ್ಗೆ ತುಂಬಾ ಹೊಗಳ್ತಿದ್ರು. ನನ್ ಮಗ ಚಿನ್ನ ಕಣ್ರಿ, ಇಂಥ ಮಗನ್ ಪಡೆಯಕ್ಕೆ ಪುಣ್ಯ ಮಾಡಿರ್ಬೇಕು ಅಂತಿದ್ರು. ಅವನು ಮಗ ಅಲ್ಲ, ಬೋಸಡಿ ಮಗ. ಅವ್ರ ಮಗ ಊರಲ್ಲಿರೋ ಪೋಲಿ ಆಟ ಎಲ್ಲ ಆಡ್ತಾವನೆ. ಹೌದೇನ್ರಿ? ಮತ್ತೆ ಮಗ ಬೆಂಗಳೂರಲ್ಲಿ ಕೆಲಸ ಮಾಡ್ತಾನೆ, ತಿಂಗಳಿಗೆ 50,000 ಸಂಬಳ ಅಂತಿದ್ರು. ಹೌದಾ? 50,000 ತಗೊಳ್ಳೋ ಮಗ ಕಾಚ ತಗೊಳಕ್ಕೆ ದುಡ್ಡಿಲ್ಲ ಅಂತ ಅವ್ರ ಅಪ್ಪನೇ ಕೇಳ್ತಾ ಇರ್ತಾನೆ. ಅವನ ಆಡೋ ಚಂಗ್ಲಾಟಗಳನ್ನ ನೋಡಿ ಇವನ್ ನಮ್ಗೆ ಹುಟ್ಟವನ ಅಂತ ಅವ್ರ ಅಪ್ಪ ಅಮ್ಮ ಡೌಟ್ ಪಡ್ತಾ ಇರ್ತಾರೆ. ವಾ, ಸರಿಯಾಗಿ ಬಿಟ್ಟವ್ರಲ್ರಿ ಪಕ್ಕದ ಮನೆ ಪಂಕಜ. ತಮ್ಮ ಮಗಳ ಬಗ್ಗೆ ಸಖತ್ ಹೊಗಳ್ತಿದ್ರು ಕಣ್ರಿ. ನನ್ ಮಗಳು ಇಡೀ ನಮ್ ಮನೆ ಕೆಲ್ಸ ಎಲ್ಲ ಮಾಡ್ತಾಳೆ, ಪ್ಯೂರ್ ಗೋಲ್ಡ್ ಕಣ್ರಿ ಅಂತಿದ್ರು. ಹೌದಾ? ಆ ಸುಪ್ನಾತಿ ಮಗಳು ಕುಡ್ದಿರೋ ಲೋಟನು ಎತ್ತಿಡಲ್ಲ, ಇನ್ ಮನೆ ಕೆಲಸ ಮಾಡ್ತಾಳ. ಬಿಟ್ರೆ ಅದೇ ಮಗಳು ತನ್ನ ಕುಂಡಿನ ತೊಳ್ಸ್ಕೊಬಿಡ್ತಾಳೆ. ಹೌದೇನ್ರಿ? ಮತ್ತೆ ನನ್ ಮಗಳಿಗೆ ಹುಡುಗರ್ನ ಕಂಡ್ರೆ ಆಗೋಲ್ಲ, ಹುಡುಗರ ಹೆಸರು ಕೇಳಿದ್ರೆ ಉರ್ದು ಬೀಳ್ತಾಳೆ ಅಂತಿದ್ರು. ಹಾ, ಉರ್ದು ಬೀಳ್ತಾಳೆ. ಅದೇ ಮಗಳು ಆಲ್ರೆಡಿ 4-5 ಹುಡುಗರು ಬದುಕಲ್ಲಿ ಬೆಂಕಿ ಹಚ್ಚಿ ಚಳಿ ಕಾಯಿಸ್ಕೊಂಡವಳೆ. ರೀ, ಅವ್ರ ನೆಂಟ್ರ ಬಗ್ಗೆ ಬಾಳ ಹೇಳ್ತಿದ್ರು. ಅವ್ರ ನೆಂಟ್ರು ರಾಜವಂಶದವ್ರಂತೆ, ಕೂತ್ಕೊಂಡ್ ತಿನ್ನೋ ಅಷ್ಟು ಆಸ್ತಿ ಮಾಡ್ಕೊಂಡವ್ರಂತೆ. ಹೌದಾ? ಅವ್ರ ನೆಂಟ್ರ ಬಗ್ಗೆ ನನ್ಗೆ ಗೊತ್ತಿಲ್ವೇನ್ರಿ? ರಾಜವಂಶದ್ದು ಮಕ ನೋಡು, ಅವ್ರ ನೆಂಟ್ರು ಸಂತೆಲಿ 10 ರೂಪಾಯಿಗೆ ಒಂದು ಅಂತ ಕಾಚ ಮಾಡ್ತಿರ್ತಾರೆ. ಇನ್ನವರು ಕೂತ್ಕೊಂಡು ತಿನ್ಬೇಕು ಅಂದ್ರೆ ಮಣ್ಣು ತಿನ್ಬೇಕು ಅಷ್ಟೇ. ಹೌದೇನ್ರಿ? ಏನ್ ಬಿಡ್ತಾರ್ರಿ ಪಕ್ಕದ ಮನೆಯವರು, ಇವ್ರು ಮಾತ್ರ ಹಿಂಗ? ಇಲ್ಲ ರೀ, ಎಲ್ಲಾ ಕಡೆನೂ ಇರ್ತಾರೆ. ಬಿಲ್ಡಪ್ ಕೊಟ್ಟಿಲ್ಲ ಅಂದ್ರೆ ಅವ್ರು ತಿನ್ನೋನ್ನ ಗಂಟಲ್ಲೇ ಇಳಿಯಲ್ಲ. ಬಿಡ್ರಿ, ನಮ್ಗೆ ಯಾಕೆ ಊರವ್ರ ಚಿಂತೆ? ನಮ್ ಮನೇಲೆ ದೋಸೆ ತೂತು ಇಟ್ಕೊಂಡು ಇನ್ನೊಬ್ರು ಮನೆ ಇಡ್ಲಿಲಿ ತೂತು ಹುಡುಕ್ಬಾರ್ದು.